ಗುರುಭ್ಯೋ ನಮಃ. ಶ್ರೀ ಸೋಮೇಶ್ವರ ಸ್ವಾಮನೇ ನಮಃ. ಶ್ರೀ ಶಾಂತಿಧಾಮ ಶನೈಶ್ಚರ ಸ್ವಾಮನೇ ನಮಃ. ಭಕ್ತಾದಿಗಳೇ, ಮುಳುಬಾಗಿಲಿನ ನಾಗರಿಕ ಬಂಧುಗಳೇ, ಈ ದಿನ ಗೋಕುಲಾಷ್ಟಮಿ ಶುಭಾಶಯಗಳು. ಸಮಸ್ತ ಮುಳುಬಾಗಿಲು ಜನತೆಗೆ ಗೋಕುಲಾಷ್ಟಮಿಯ ಶ್ರೀ ಕೃಷ್ಣ ಪರಮಾತ್ಮನ ಶುಭಾಶಯಗಳೊಂದಿಗೆ ಎರಡು ಮಾತುಗಳನ್ನ ಆಡಲು ಇಚ್ಛಿಸುತ್ತೇನೆ. ಈ ಶ್ರಾವಣ ಮಾಸದ 4ನೇ ವಾರ, ವರ್ಷ ಅಂತ ಹೇಳಿದ್ರೆ 21ನೇ ವರ್ಷದ ಪುಷ್ಪಫಲಕಿ ಉತ್ಸವವನ್ನು ತಾಯ್ಲೂರು ವಿಕೋಟ ರಸ್ತೆಯಲ್ಲಿರ್ತಕ್ಕಂಥ ಶ್ರೀ ಕಾದ್ರಿಪುರ ಸರ್ಕಲ್ನಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಶಾಂತಿಧಾಮ ಶನೈಶ್ಚರ ಸ್ವಾಮಿಯ 21ನೇ ವರ್ಷದ ಪುಷ್ಪಫಲಕಿಯನ್ನು ಗಣ್ಯ ವ್ಯಕ್ತಿಗಳು ಒಂದಿಗೆ, ಭಕ್ತ ಸಮೂಹದೊಂದಿಗೆ ಆ ಕಾದ್ರಿಪುರ ಸರ್ಕಲ್ನಿಂದ ಹಿಡಿದು ಮುಳುಬಾಗಿಲು ಪಟ್ಟಣದ ರಾಜಬೀದಿಗಳ ಮುಖೇನ ಈ ಒಂದು ಸೋಮೇಶ್ವರ ಪಾಳ್ಯದ ನಮ್ಮ ಗೃಹದ ಹತ್ತಿರ ಶ್ರೀ ಸೋಮೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಇದು ಮುಕ್ತಾಯಗೊಳ್ಳುತ್ತದೆ. ಈ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ವರ್ಷವಂತೆ ನಾವು ಈ ಸ್ವಾಮಿಯ ಶನಿದೇವರ ಒಂದು ಆರಾಧನಾ ಮಹೋತ್ಸವ, ಅನ್ನದಾನ, ಅಲಂಕಾರ ವಿಶೇಷವಾಗಿ ದಿನ ನಾವು ಹಮ್ಮಿಕೊಂಡಿದ್ದು ಭಕ್ತರ ಒಂದು ಸಮೂಹದೊಂದಿಗೆ ಈ ಒಂದು ಪುಷ್ಪ ಪಲ್ಲಕ್ಕಿಯನ್ನು ಯಾತ್ರೆಯನ್ನು ಮುಳುಬಾಗಿಲಿನ ರಾಜಬೀದಿಗಳ ಮುಖೇನ ಈ ಸೋಮೇಶ್ವರ ಪಾಳ್ಯಕ್ಕೆ ಬಂದಿದ್ದೀವಿ. ಇಲ್ಲಿ ಸಡಗರ ಸಂಭ್ರಮದೊಂದಿಗೆ ಭಕ್ತಾದಿಗಳೆಲ್ಲರೂ ಕೂಡ ಆಚರಣೆ ಮಾಡ್ತಾರೆ. ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ನೃತ್ಯ ಗೀತಾದಿಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತೀವಿ. ಈ ಒಂದು ಸ್ವಾಮಿಯ ಅನುಗ್ರಹ ಆಶೀರ್ವಾದ ಸದಾ ಈ ಲೋಕಕ್ಕೆ, ಜನರಿಗೆ ಯಾವುದೇ ಅಡಚಣೆ, ಪೀಡೆ, ತೊಂದರೆ ಇಲ್ದಿರ ಲೋಕ ಕಲ್ಯಾಣಾರ್ಥವಾಗಿ ಪ್ರತಿಯೊಬ್ಬರು ಸುಖ ಸಂತೋಷ ಐಶ್ವರ್ಯದಿಂದ ಇರಬೇಕು. ಕಾಲಕಾಲಕ್ಕೆ ಮಳೆಗಳು ಬರಬೇಕು, ರೈತಾಪಿ ಜನರಿಗೆ ಒಳ್ಳೇದಾಗಬೇಕು, ವ್ಯಾಪಾರಸ್ಥರಿಗೆ ವ್ಯಾಪಾರ ಆಗಬೇಕು, ಕನ್ಯಾಸ್ತ್ರೀಯರಿಗೆ ಶುಭ ಕಾರ್ಯಗಳಾಗಬೇಕು. ಯಾವುದೇ ರೀತಿಯಲ್ಲೂ ಕೂಡ ಜನರಿಗೆ ಮಹಾನುಭಾವನು 4 ವರ್ಷ 8 ವರ್ಷ 7 ವರ್ಷ ಈ ರೀತಿಯಾಗಿ ಪೀಡಿಸ್ತಾ ಇರೋದ್ರಿಂದ ಅವರ ಸಮಸ್ಯೆಗಳೆಲ್ಲ ಪರಿಹಾರ ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ, ಎಲ್ಲರಿಗೂ ಕೂಡ ಭಗವಂತನಾದ ಶ್ರೀ ಶಾಂತಿಧಾಮ ಶನೈಶ್ವರ ಸ್ವಾಮಿಯು ಸುಖ ಸಂತೋಷ ಆಯುಷ ಆರೋಗ್ಯ ಕೊಡ್ಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಪ್ರತಿ ವರ್ಷಕ್ಕೂ ಸ್ವಾಮಿ ಒಂದು ಪ್ರತಿ ವರ್ಷಕ್ಕೂ ಒಂದೊಂಥರ ವಿಶೇಷವಾಗಿ. ಹೌದು, ಇದು ಸತ್ಯ. ಇದು ಸುಮಾರು ನಾವು ಪ್ರಾರಂಭ ಮಾಡಿ ದೇವಾಲಯ 2009ರಲ್ಲಿ ನಾವು ಪ್ರಾರಂಭ ಮಾಡಿದ್ದು. ಆ ಒಂದು ಮೊದಲಿನ ವರ್ಷಗಳಲ್ಲಿ, ನಂತರದ ವರ್ಷಗಳಲ್ಲಿ ಪ್ರತಿ ವರ್ಷದಂತೆ ಆಲಯಕ್ಕೆ ಭಕ್ತಾದಿಗಳ ಒಂದು ಸಮೂಹ ಕೂಡ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಆ ಪರಮಾತ್ಮನ ಶಕ್ತಿ ಬರ್ತಕ್ಕಂಥವ್ರ ಇಷ್ಟಾರ್ಥಗಳನ್ನ, ಕೋರಿಕೆಗಳನ್ನು ಯಾವ ಸಂದರ್ಭದಲ್ಲಿ ಆ ಸನ್ನಿವೇಶದಲ್ಲಿ ಸ್ವಾಮಿ ಕಾಪಾಡ್ತಾ ಇದ್ದಾನೆ. ಎಲ್ಲಿ ಭಕ್ತಿ ಸಮೂಹ ಏರಳವಾಗಿ ವಿಶೇಷವಾಗಿರುತ್ತದೋ ಅಲ್ಲಿ ಸನ್ನಿಧಾನ ಶಾಶ್ವತ ಸತ್ಯ, ಆ ಭಗವಂತ ಅಲ್ಲಿ ನೆಲೆಸಿದ್ದಾನೆ ಅಂತಕ್ಕಂಥ ಒಂದು ಜ್ಞಾನ ಭಕ್ತಿಯಿಂದಾನೆ ಭಕ್ತರು ಅಂತ ಸ್ಥಳಗಳಿಗೆ ಪ್ರವೇಶ ಮಾಡ್ತಾರೆ. ನಿಜ, ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಇದೆ. ಬೇಕಾದಷ್ಟು ಒಂದು ಭಕ್ತರ ಸಮೂಹ, ಭಕ್ತಾದಿಗಳು ಬೇಕಾಗಿರ್ತಕ್ಕಂಥ ಅನ್ನದಾನ ಸೇವೆಗಳು, ಅಲಂಕಾರ ಸೇವೆಗಳು, ದಾನ ಧರ್ಮಾದಿಗಳನ್ನೆಲ್ಲ ಆ ಸ್ಥಾನದಲ್ಲಿ ಮಾಡ್ತಾ ಅವ್ರ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ತಾ ಇದ್ದಾರೆ. ಸ್ವಾಮಿ ಕೃಪೆ ನಮ್ಮ ಇರುತ್ತೆ, ಅವ್ರ ಕೃಪೆ ಜನರ ಮೇಲೆ ಇರ್ಬೇಕಂದ್ರೆ ಯಾವ ರೀತಿ ತುಂಬಾ ಸುಲಭ. ಎಲ್ಲಾ ದೇವತೆಗಳನ್ನು ನಾವು ಭಕ್ತಿ ಶ್ರದ್ಧೆಯಿಂದ ಯಾವ ರೀತಿ ಆರಾಧನೆ ಮಾಡ್ತೀವೋ ಅದೇ ತರ ಮಹಾತ್ಮನ ಒಂದು ಸೇವೆಯನ್ನು ಕೂಡ ನಾವು ಆ ಸ್ವಾಮಿಗೆ ಪ್ರೀತಿಯಾಗಿರ್ತಕ್ಕಂಥ ತೈಲಾಭಿಷೇಕ ಶನಿವಾರಗಳ ದಿನ ಭಕ್ತಿ ಶ್ರದ್ಧೆಯಿಂದ 5-6 ಗಂಟೆಗೆ ಆ ಸ್ಥಳಕ್ಕೆ ಬಂದು ಆ ಸ್ವಾಮಿಗೆ ತೈಲಾಭಿಷೇಕ, ಪಂಚಾಮೃತ ಅಭಿಷೇಕ, ಅದೇ ರೀತಿಯಾಗಿ ಆತನಿಗೆ ಕರಿ ಎಳ್ಳು, ಕರಿ ವಸ್ತ್ರ ಪ್ರಿಯ ಅಂತ ಹೇಳ್ತೀವಿ, ಜೊತೆಗೆ ಆ ತೈಲ ದಾನ ಮಾಡ್ತಕ್ಕಂಥದ್ದು. ಅವರ ಒಂದು ಎಷ್ಟು ಅವ್ರಿಗೆ ಶಕ್ತಿ ಇದೆಯೋ ಆ ಸ್ಥಳದಲ್ಲಿ ಅನ್ನದಾನ ಸೇವೆ ಮಾಡಿದ್ರೆ ಅಂತ ಅವ್ರಿಗೆ ಬೇಗ ಕೋರಿಕೆಗಳೆಲ್ಲ ನೆರವೇರಿಸ್ತಾನೆ ಸ್ವಾಮಿ. ಶ್ರಾವಣ ಮಾಸ ಅಂತೇಳಿ ಒಂದ್ ಕಡೆ ಮಹಾತ್ಮ ದೇವಾಲಯಗಳು, ಶನೇಶ್ವರ ವಿಚಾರಕ್ಕೆ ಶ್ರಾವಣ ಮಾಸ ಯಾವುದು? ಇದೊಂದು ರೀತಿ ಏನಪ್ಪಾ ಅಂತ ಹೇಳಿದ್ರೆ, ಶ್ರಾವಣ ಮಾಸದಲ್ಲಿ ನಿಜ ಅನಾದಿ ಕಾಲದಿಂದ ನಾವು ವೆಂಕಟೇಶ್ವರನ ಆರಾಧನೆ ಮಾಡ್ತೀವಿ. ಅದಕ್ಕೆ ಒಂದು ಚಿಕ್ಕದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಸಪ್ತಗಿರಿ ವಾಸನಾಗಿರ್ತಕ್ಕಂಥ ವೆಂಕಟರಮಣ ಸ್ವಾಮಿ ಒಂದು ಅಲ್ಲಿ 7 ಶಿಖರಗಳಿಗೆ 7 ಹೆಸರಿದೆ. ಅದು ಏನಪ್ಪಾ ಅಂತ ಹೇಳಿದ್ರೆ, ಅಂಜನಾದ್ರಿ, ಗರುಡಾದ್ರಿ, ನೀಲಾದ್ರಿ, ವೃಷಭಾದ್ರಿ, ವೆಂಕಟಾದ್ರಿ ರೀತಿಯಾಗಿ ಇರ್ತಕ್ಕಂಥ ಇದಕ್ಕೆ
ಯಾರು ಒಬ್ಬ ಮಾನವನ ವೇಷದಲ್ಲಿ ಇಷ್ಟು ಸೇವೆಗಳನ್ನ ನೆರವೇರಿಸ್ಕೊಳ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಮಹಾತ್ಮನು ಒಂದು ರೀತಿಯಲ್ಲಿ ಅಲ್ಲಿ ಪರೀಕ್ಷೆ ಮಾಡ್ತಾನೆ. ಒಂದೊಂದು ಬೆಟ್ಟದಲ್ಲಿ ಒಬ್ಬೊಬ್ಬ ದೇವತೆಯನ್ನೆಲ್ಲ ಆತ ತುಳಿದು ಅವರಿಗೆ ಭಂಗ ಮಾಡಿ ಒಂದೊಂದು ಶಿಖರನ್ನ ಏರ್ಕೊಂಡು ಮಹಾತ್ಮನು ಹೋಗ್ತಾ ಇರುವಾಗ ವೆಂಕಟಾದ್ರಿಯಲ್ಲಿ ಸ್ವಾಮಿ ಕೋಪ ಬಂದು ವೆಂಕಟೇಶ್ವರನಿಗೆ ಸ್ವಾಮಿ ಶನಿದೇವರನ್ನ ಮೇಲಿಂದ ತಳ್ಳಿಬಿಡ್ತಾನೆ. ಈತನ ಶಕ್ತಿ ಆ ವೆಂಕಟೇಶ ಸ್ವಾಮಿ ಮುಂದೆ ನಡೆಯೋದಿಲ್ಲ. ಅವ ಮೇಲಿಂದ ಕೆಳಗಡೆ ಈ ಶನಿದೇವ್ರ ಕೆಳಗಡೆ ಬಿದ್ದು ಅಲ್ಲೇನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ಮಹಾವಿಷ್ಣುನ ಆರಾಧನೆ ಮಾಡ್ತಾನೆ. ನಾನು ಎಷ್ಟು ಅವಮಾನ, ಎಷ್ಟು ನನಗೆ ಭಂಗ ಆಗಿದೆಯೋ ಅಷ್ಟು ವರ ನಾನು ನಿನ್ನ ಮುಖೇನ ನಾನು ಪಡಿತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ತಪಸ್ಸು ಮಾಡಿದಾಗ ಸಾಕ್ಷಾತ್ ವೆಂಕಟರಮಣ ಸ್ವಾಮಿ ಹತ್ರ ಪ್ರತ್ಯಕ್ಷನಾಗಿ ಅವಾಗ ಹೇಳ್ತಾನೆ, ನೋಡಪ್ಪ ಶನಿದೇವ, ಇಲ್ಲಿ ನೆಲೆಸಿರ್ತಕ್ಕಂಥವ್ ನಾನು, ನನ್ನ ಭಕ್ತರಿಗೆ ಇಲ್ಲಿ ಯಾವ ರೀತಿಯಲ್ಲೂ ಕೂಡ ನೀನು ತೊಂದರೆ ಕೊಡಬಾರ್ದು, ನನ್ನ ಸೇವೆಗೆ ಬಂದವರಿಗೆ ಅಂತ ಹೇಳಿದಾಗ, ಆಯ್ತಪ್ಪ ನಿನ್ನ ಭಕ್ತರನ್ನ ಯಾರು ನಿನ್ನ ವಾರದ ದಿನ, ಆತನಿಗೆ ಶನಿವಾರ ಅಲ್ವಾ, ನಿನ್ನ ಪ್ರೀತಿಯಾಗಿರ್ತಕ್ಕಂಥ ವಾರದ ದಿನ ಯಾರು ನನ್ನ ನೆನೆಸಿ ನನ್ನ ಆಲಯಕ್ಕೆ ಯಾರು ಬಂದು ಶರಣು ಅಂತ ಹೇಳ್ತಾರೋ ಅವ್ರಿಗೂ ಕೂಡ ನಾನು ಸುಖ ಶಾಂತಿ ಕೊಟ್ಟು ಯಾವುದೇ ತೊಂದರೆಗಳನ್ನ ಕೊಡೋದಿಲ್ಲ ಅಂತೇಳಿ ಆ ಮಹಾತ್ಮನು ಆ ಬೇಡ್ಕೊಂಡಾಗ ಅವಾಗ ವೆಂಕಟೇಶ್ವರನ ಹೇಳ್ತಾನೆ, ಆಯ್ತಪ್ಪ ನನ್ನ ವಾರದ ದಿನಾನೇ ನಿನ್ಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಸೇವೆಗಳು ನಡೀಲಿ ಅಂತ ಹೇಳಿದಾಗ ಅವಾಗ ಶನಿದೇವರಿಗೂ ಆ ವೆಂಕಟೇಶ್ವರನಿಗೂ ಅದೇ ವಾರ ಆಂಜನೇಯ ಸ್ವಾಮಿ ಅವಾಗ ಅದೇ ವಾರದ ದಿನ ನಡೀತಕ್ಕಂಥ. ಇವಾಗ 3 ವಾರ, ಇವತ್ತು ದಿನಕ್ಕೆ 4ನೇ ವಾರ ಮುಕ್ತಾಯವಾಗಿದೆ. ಬರ್ತಕ್ಕಂಥ ವಾರ ಅಮಾವಾಸ್ಯೆ ಇರೋದ್ರಿಂದ ಅವತ್ತು ನಮ್ಮ ದಕ್ಷಿಣ ಭಾರತದ ಪ್ರಖ್ಯಾತ ಜ್ಯೋತಿಷಿಗಳಾಗಿರ್ತಕ್ಕಂಥ ದೇವಶ್ರೀ ಗುರೂಜಿಯವರು ಬರ್ತಾರೆ. ಅವತ್ತಿನ ದಿನ ವಿಶೇಷವಾಗಿ ಸಡಗರ ಸಂಭ್ರಮ ಮತ್ತೆ ಅವರ ಮುಖೇನ ಭಕ್ತರಿಗೆ ಹಿತನುಡಿಗಳು ಕೂಡ ಇರುತ್ತೆ. ಗುರು ಆಶೀರ್ವಾದ ಸಿಗತ್ತೆ. ಅವತ್ತು ಅಷ್ಟೇ ಆಲಯದಲ್ಲಿ ವಿಶೇಷ ಅಲಂಕಾರ ಮತ್ತು ಅನ್ನದಾನ ಸೇವೆಯನ್ನ ನೆರವೇರಿಸ್ತಾ ಇದ್ದೀವಿ. ಆ ಸಮಯಕ್ಕೆ ತಾಲೂಕಿನಾದ್ಯಂತ ಭಕ್ತರು ಕೂಡ ಸಂದರ್ಭದಲ್ಲಿ ಬಂದು ಗುರುಗಳ ಆಶೀರ್ವಾದ ಪಡೆದು ಭಗವಂತನವನ್ನು ದರ್ಶನಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾರೆ. ನಾನು ಇಷ್ಟೇ ಹೇಳೋದು, ಭಕ್ತಿ ಇದ್ದ ಕಡೆ ಭಗವಂತ ಅವ್ರಿಗೆ ಅನುಗ್ರಹ ಸಿಕ್ಕೇ ಸಿಗತ್ತೆ, ಅದಂತೂ ಸತ್ಯ. ಅದಕ್ಕೆ ನಾವು ಎಲ್ಲೇ ಇದ್ರು, ಮನೆಯಲ್ಲಿರಲಿ ಆಚೆ ಇರಲಿ, ದೇವಾಲಯಕ್ಕೆ ಹೋದ್ರು ಕೂಡ ಯಾರು ಭಕ್ತಿಯಿಂದ ಶರಣು ಅಂತ ಹೇಳಿ ಭಗವಂತನನ್ನು ಯಾರು ಪ್ರಾರ್ಥನೆ ಮಾಡ್ತಾರೋ ಅವ್ರು ಶಕ್ತಿಯುತವಾಗಿ, ಅಪ್ಪ ನಾನು ಇಂಥ ದೇವಸ್ಥಾನಕ್ಕೆ ನಾನು ಆ ಥರ ತಗೊಂಡೋಗ್ಬೇಕು, ಹಿಂಗ್ ತಗೊಂಡೋಗ್ಬೇಕು, ಆ ಥರ ಕೊಡ್ಬೇಕಂತ ಈ ಥರ ಕೊಡ್ಬೇಕಂತ ಹೇಳ್ಬಿಟ್ಟು ಆ ಥರದ್ದೇನೂ ಇಲ್ಲ. ಭಗವಂತನ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಭಕ್ತಿಯಿಂದ ಯಾರು ಭಗವಂತನನ್ನು ಶರಣು ಅಂತ ಹೇಳ್ತಾರೋ ಅವ್ರಿಗೆ ತಪ್ಪದೆ ಭಗವಂತ ಅವ್ರನ್ನ ಕಾಪಾಡುತ್ತಾನೆ. ಅದೇ ರೀತಿಯಾಗಿ ನಾವು ಆ ಒಂದು ಸನ್ನಿಧಾನದಲ್ಲಿ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಅವ್ರ ಭಕ್ತಿ ಅವ್ರ ಶ್ರದ್ಧೆಯಿಂದ ಬಂದು ಸ್ವಾಮಿಗೆ ಶರಣು ಮಾಡಿದ್ರೆ ಅವ್ರ ಕೋರಿಕೆ ತಪ್ಪದೆ ನೆರವೇರಿಸ್ಕೊಡ್ತಾನೆ ಭಗವಂತ. ಈ ಒಂದು ಶ್ರಾವಣ ಮಾಸದ ಪ್ರಯುಕ್ತ ತಾಲೂಕಿನಾದ್ಯಂತ ಎಲ್ಲಾ ಜನರ ಸಮೂಹಕ್ಕೆ, ಭಕ್ತರಿಗೆ ಮತ್ತೆ ನಾಗರಿಕರಿಗೆ ಎಲ್ಲರಿಗೂ ಕೂಡ ಭಗವಂತನಾದ ಶ್ರೀ ಶಾಂತಿಧಾಮ ಶನೇಶ್ವರ ಸ್ವಾಮಿಯು ಸಕಲ ಸೌಭಾಗ್ಯ, ಆರೋಗ್ಯ, ಐಶ್ವರ್ಯ, ಸಂಪದ, ಅವ್ರ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ, ಉದ್ಯೋಗ ಸಿಗಲಿ ಅಂತ ಹೇಳ್ಬಿಟ್ಟು ಆ ಸ್ವಾಮಿಯಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಜೈ ಶನಿದೇವ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ವಿಮಾಗೃತಂ ಛಾಯಾ ಮಾರ್ತಾಂಡ ಸಂಭೂತಂ ತುಂನಮಾಮಿ ಶನೇಶ್ವರಂ. ನಮ್ಮ ಮುಳಬಾಗಿಲ ತಾಲೂಕು ಶಾಂತಿಧಾಮ ಕ್ಷೇತ್ರ ಶನೇಶ್ವರ ಸ್ವಾಮಿ ದೇವಾಲಯ, ಕಾಳಜಿಪುರ ಸರ್ಕಲ್ ಗೇಟ್ ಅಲ್ಲಿ ನೆಲೆಸಿರತಕ್ಕಂಥ ದೇವಾಲಯ. ಇಲ್ಲಿ ಬಹಳಷ್ಟು ಭಕ್ತಾದಿಗಳು ಬಂದು ತುಂಬಾ ಅವ್ರ ಕಷ್ಟಗಳಿದ್ದು ನೆರವೇರಿಸ್ಕೊಂಡು ಹೋಗಿದ್ದಾರೆ. ಏನೇನ ಕಷ್ಟಗಳಲ್ಲಿದ್ದವರು ಬಂದ್ಬಿಟ್ಟು ನಮ್ಮ ಶಾಂತಿಧಾಮ ಕ್ಷೇತ್ರ ಶನೇಶ್ವರ ದೇವಸ್ಥಾನದಲ್ಲಿ ಏನೇನ ಹರಕೆ ಹೊತ್ಕೊಂಡು ಅಥವಾ ಏನೇನ ಪೂಜೆ ಮಾಡಿಸ್ಕೊಂಡು ಹೋಗಿರೋರು ತುಂಬಾ ಜನ ಇದ್ದಾರೆ. ಮತ್ತೆ ಅವರು ಕಷ್ಟಗಳನ್ನು ನೆರವೇರಿದೆ. ಹಾಗಾಗಿ ಯಾವ್ದಾನ ಕಷ್ಟಗಳಲ್ಲಿರೋರು ಅಥವಾ ದೇವ್ರ ಸೇವೆ ಮಾಡ್ಬೇಕು ಅಂತಿರೋರು ದೇವಸ್ಥಾನಕ್ಕೆ ಬಂದು ಅವರು ಸೇವೆ ನೆರವೇರಿಸ್ಕೊಂಡು ಅವರು ಸ್ವಾಮಿ ಕೃಪೆಗೆ ಪಾತ್ರರಾಗ್ಬೋದು. ಸರ್ವೇ ಜನ ಸುಖಿನೋ ಭವಂತು.